ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಸುದ್ದಿ ಮೀಡಿಯಾ. ಸೊ ಇವತ್ತಿನ ಟಾಪಿಕ್ ಏನಂತಂದರೆ 2024ರಲ್ಲಿ ಸುಮಾರು ಸೆಲೆಬ್ರಿಟಿಗಳು ಜೈಲಿಗೆ ಹೋಗಿದ್ದಾರೆ, ಬೇಲ್ ಕೂಡ ಸಿಕ್ಕಿದೆ. ಬಟ್ ಯಾರ್ಯಾರು ಜೈಲಿಗೆ ಹೋಗಿದ್ದಾರೆ, ಯಾವ ಕಾರಣಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ರೀಸೆಂಟಾಗಿ ಅಂದರೆ ಡಿಸೆಂಬರ್ 13ಕ್ಕೆ ಅಲ್ಲು ಅರ್ಜುನ್ ಅವರು ಜೈಲಿಗೆ ಹೋಗಿ ಬಂದರು. ಅವರಿಗೆ ಬೇಲ್ ಕೂಡ ಅಪ್ರೂವಲ್ ಆಗಿದೆ. ಬಟ್ ಯಾಕೆ ಹೋಗಿದ್ದಾರೆ ಅಂತ ಕೆಲವಷ್ಟು ಡೌಟ್ಗಳಿದೆ. ಬಟ್ ಹೋಗಿದ್ದ ಕಾರಣ ಏನಂತಂದರೆ ಡಿಸೆಂಬರ್ 4 ಪುಷ್ಪ ಸಿನಿಮಾ ಪ್ರೀಮಿಯರ್ ಶೋ ನಡೆಯುತ್ತೆ. ಪ್ರೀಮಿಯರ್ ಶೋಗೆ ಅಲ್ಲು ಅರ್ಜುನ್ ಕೂಡ ಬರ್ತಾರೆ. ಸೊ ಅಲ್ಲಿ ಬಂದದ ಕಾರಣ ಅಲ್ಲಿ ಥಿಯೇಟ್ರ್ನಲ್ಲಿ ಸಂಧ್ಯಾ 70mm ಥಿಯೇಟ್ರ್ನಲ್ಲಿ ಪ್ರೀಮಿಯರ್ ಶೋ ನಡೆಯುವಾಗ ಅಲ್ಲಿ ನುಗ್ಗಲು ಸ್ಟಾರ್ಟ್ ಆಗುತ್ತೆ. ನುಗ್ಗಲು ಸ್ಟಾರ್ಟ್ ಆದಾಗ ಕಾಲು ತುಳಿತ ಕೂಡ ಆಗುತ್ತೆ. ಅದರಲ್ಲಿ ತಾಯಿ ಅಲ್ಲೇ ಸಾವನ್ನಪ್ತಾರೆ. ಇನ್ನು ಆಕೆಯ ಮಗ ICUನಲ್ಲಿ ಜೀವನ ಮರಣ ನಡುವೆ ಹೋರಾಡ್ತಾ ಇದ್ದಾರೆ. ಇದನ್ನು ಅರಿತುಕೊಂಡ ಅಲ್ಲು ಅರ್ಜುನ್ ಅವರು ಕೂಡ 2 ದಿನ ಆದಮೇಲೆ ಒಂದು ವಿಡಿಯೋ ಕೂಡ ಮಾಡಿ ಅವರಿಗೆ 25 ಲಕ್ಷನೂ ಕುಟುಂಬಕ್ಕೆ ಕೊಡ್ತೀನಿ ಅಂತಲೂ ಹೇಳಿದರು. ಅದೆಲ್ಲ ಆಗಿದ್ರೂ ಸಹ ಅವರ ಹಸ್ಬೆಂಡ್ ಕಂಪ್ಲೇಂಟ್ ಕೂಡ ಮಾಡಿರ್ತಾರೆ. ಮಾಡಿದಾದಮೇಲೆ ಡಿಸೆಂಬರ್ 13ಕ್ಕೆ ಪೊಲೀಸರವರು ಏಕಾಏಕಿ ಬಂದು ಅಲ್ಲು ಅರ್ಜುನನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಜೈಲಿಗೆ ಕರ್ಕೊಂಡೋಗಿ ಅದೇ ರೀತಿ ಹೈಕೋರ್ಟ್ಗೆ ಅಲ್ಲು ಅರ್ಜುನ್ನ ಕರ್ಕೊಂಡೋಗಿ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ. ಸೊ ಏನಂತಂದರೆ ಅಲ್ಲಿ ಸಾವನ್ನಪ್ಪಿರೋರು ಗಂಡ ಈಗ ಕೇಸ್ ಕೂಡ ವಾಪಸ್ ತೊಗೊಂಡಿದ್ದಾರೆ. ಇನ್ನು ಎರಡನೇದಾಗಿ ಮಲಯಾಳಂನ ಹಿರಿಯ ನಟ ಸಿದ್ದಿಕಿ ಅವರು ಕೂಡ ರೇಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿರ್ತಾರೆ. ಸೊ ಅವರಿಗೆ ಬೇಲ್ ಸಿಕ್ಕಿ ರಿಲೀಸ್ ಕೂಡ ಆಗ್ತಾರೆ. ಇನ್ನು ಮೂರನೇದಾಗಿ ಹೇಮಾ ಅವರು. ಸೊ ಬೆಂಗಳೂರಿನಲ್ಲಿ ನಡೆದಂಥ ರೇವ್ ಪಾರ್ಟಿಯಲ್ಲಿ ಅವರು ಪಾಲ್ಗೊಂಡಿರ್ತಾರೆ. ಸೊ ಇದರ ಸಂಬಂಧ ಹೇಮಾ ಅವರು ಕೂಡ ಅರೆಸ್ಟ್ ಆಗಿರ್ತಾರೆ. ಸೊ ಇದು ದೊಡ್ಡ ಸುದ್ದಿ ಕೂಡ ಆಗಿರುತ್ತೆ. ಇನ್ನು ನಾಲ್ಕನೇದಾಗಿ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಹೌದು, ಜುಲೈ 11ಕ್ಕೆ ಇವರು ದರ್ಶನ್ ಅವರು ಅರೆಸ್ಟ್ ಆಗಿರ್ತಾರೆ. ಅರೆಸ್ಟ್ ಆದಮೇಲೆ ಸುಮಾರು 4 ತಿಂಗಳಿಂದ 5 ತಿಂಗಳವರೆಗೂ ಜೈಲಲ್ಲೇ ಅವರು ದಿನ ಕಳಿಬೇಕಾಗುತ್ತೆ. ಅವ್ರದ್ದು ಕಾರಣ ಇಷ್ಟೇ, ರೇಣುಕಾಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಾರೆ. ಅದಾದಮೇಲೆ ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಕೊಟ್ಟಿರ್ತಾರೆ. ಕೊಟ್ಟಿದ್ದಾದಮೇಲೆ ಡಿಸೆಂಬರ್ 13ಕ್ಕೆ ಅವರಿಗೆ ಮತ್ತೆ ಎಲ್ಲ ರೆಗ್ಯುಲರ್ ಜಾಮೀನು ಸಿಗುತ್ತೆ. ಅಂತಂದರೆ ಯಾವುದೇ ಕಂಡೀಷನ್ ಇಲ್ಲದೆ ಜಾಮೀನು ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಇವರು ಕೂಡ ನಮ್ಮ ಈ ಸೆಲೆಬ್ರಿಟಿ ಅರೆಸ್ಟ್ ಲಿಸ್ಟ್ನಲ್ಲಿ ದರ್ಶನ್ ಅವರು ಕೂಡ ಸೇರಿಕೊಳ್ತಾರೆ. ಇನ್ನು 5ನೇದಾಗಿ ಇನ್ನೊಬ್ಬರು ಜಾನಿ ಮಾಸ್ಟರ್. ಕೋರಿಯೋಗ್ರಾಫರ್ ಜಾನಿ ಮಾಸ್ಟರ್ ಅಂತಂದರೆ ಎಲ್ರಿಗೂ ಗೊತ್ತಿರೋದೇ ವಿಷಯ. ಸೊ ಅವರು ಕೂಡ ಒಂದು ಲೈಂಗಿಕ ಕಿರುಕುಳದಿಂದ ಒಬ್ಬ ಯುವತಿಯಿಂದ ಅವರು ಅರೆಸ್ಟ್ ಆಗಿರ್ತಾರೆ. ಅವರು ಗೋವಾಕ್ಕೆ ಹೋಗಿರ್ತಾರೆ. ಗೋವಾದಿಂದ ಪೊಲೀಸರು ಡೈರೆಕ್ಟಾಗಿ ಅರೆಸ್ಟ್ ಮಾಡ್ಕೊಂಬಂದು ಕರ್ಕೊಂಬರ್ತಾರೆ. ಕರ್ಕೊಂಬಂದ ರೀಸನ್ ಇಷ್ಟೇ, ಏನೋ ಅವರ ಸಹಾಯಕಿ ಆಗಿದ್ದ ಜಾನಿ ಮಾಸ್ಟರ್ ಅವರ ಸಹಾಯಕಿ ಆಗಿದ್ದ ಯುವತಿ ಅವ್ರೇನು ಮಾಡ್ತಾರೆ, ನನಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಈಗ ಕೇಸ್ ನಡೀತಾ ಇದೆ. ಬಟ್ ಅವ್ರಿಗೆ ಮಾತ್ರ ಸದ್ಯಕ್ಕೆ ಜಾಮೀನು ಮಾತ್ರ ಸಿಕ್ಕಿದೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ನ್ಯಾಷನಲ್ ಅವಾರ್ಡು ಕೂಡ ಈ ಕೇಸ್ನಿಂದ ಈ ದುರ್ಘಟನೆಯಿಂದ ನ್ಯಾಷನಲ್ ಅವಾರ್ಡು ಕೂಡ ರಿಟರ್ನ್ ಮಾಡ್ಕೊತಾರೆ. ಇದು 2024ರಲ್ಲಿ ಸೆಲೆಬ್ರಿಟೀಸ್ಗಳಿಗೆ ಕೆಟ್ಟ ವರ್ಷ ಅಂತಂದರೆ ತಪ್ಪಾಗಲ್ಲ. ಯಾಕೆಂತಂದರೆ ಈ ವರ್ಷ ಸುಮಾರು ಸೆಲೆಬ್ರಿಟಿಗಳು ಜೈಲಿಗೆ ಹೋಗಿ ಕೆಲವರಿಗೆ ಬೇಲ್ ಸಿಕ್ಕಿ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಟಾಪ್ ಸ್ಟಾರ್ಗಳಾದ ಅಲ್ಲು ಅರ್ಜುನ್, ದರ್ಶನ್ ಅವರು ಮತ್ತು ಜಾನಿ ಮಾಸ್ಟರ್ ಕೂಡ ಒಂದು ಒಳ್ಳೆಯ ಹೆಸರು ಮಾಡಿದ್ದಾರೆ. ಸೊ ಇವರಿಗೆಲ್ಲ ಈ ಮುಂದಿನ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.